ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ. ಕುರುಗೋಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಸಾರ್ವಜನಿಕ ಸಾಲವನ್ನು ತೀರಿಸುವ ವಿಧಾನಗಳು. ಈಗಾಗಲೇ ಹಿಂದೆ ನಾನು ಸಾರ್ವಜನಿಕ ಸಾಲವನ್ನು ಎಲ್ಲಿ ತೆಗೆದುಕೊಳ್ತೇವೆ, ಹೇಗೆ ವರ್ಗೀಕರಣ ಮಾಡ್ತೇವೆ ಅಂತಕ್ಕಂಥದ್ದನ್ನು, ಉದ್ದೇಶಗಳೇನು ಅಂತಕ್ಕಂಥದ್ದನ್ನು ತಿಳಿಸಿದ್ದೇನೆ. ಈಗ ಅದರ ಮುಂದುವರಿದ ಭಾಗವಾಗಿ ನಾನು ನಿಮಗೆ ಹೇಗೆ ಸಾಲವನ್ನು ತೀರಿಸಬೇಕು, ಎಲ್ಲ ಸರ್ಕಾರಗಳು ಸಾಲವನ್ನು ತೆಗೆದುಕೊಳ್ತವೆ, ಹೇಗೆ ತೀರಿಸಬೇಕು, ಈ ವಿಷಯವನ್ನು ನಾನು ತಿಳಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿ ಮಿತ್ರರೇ, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಸಾಲವನ್ನು ಹೇಗೆ ಮರುಪಾವತಿ ಮಾಡಬೇಕು? ನಿಮಗೆ ಸಾರ್ವಜನಿಕ ಸಾಲವನ್ನು ಪಾವತಿ ಮಾಡಲಿಕ್ಕೆ ಹಲವಾರು ವಿಧಾನಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದ 8 ವಿಧಾನಗಳನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. ಇನ್ನುಳಿದವು ಸಣ್ಣ ವಿಷಯಕ್ಕೆ ಬಾರದೇ ಇರೋದ್ರಿಂದ ನಾನು ಆ ವಿಷಯಗಳನ್ನು 2ಗಳನ್ನು ನಾನು ತೆಗೆದುಕೊಂಡಿಲ್ಲ, 2 ವಿಧಾನಗಳನ್ನು ನಾನು ತೆಗೆದುಕೊಂಡಿಲ್ಲ. ಕೇವಲ ಪ್ರಮುಖವಾದ 8 ವಿಧಾನಗಳನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಸಾಲ ನಿಮಗೆ ಇಂದಿನ ದಿನಮಾನಗಳಲ್ಲಿ ಅತ್ಯಗತ್ಯವಾದದ್ದು. ಯಾವುದೇ ಸರ್ಕಾರ ಇರ್ಬೋದು, ಎಂತಹದ್ದೇ ಸರ್ಕಾರ, ಎಲ್ಲ ಸರ್ಕಾರಗಳು ಕೂಡ ಸಾಲವನ್ನು ತೆಗೆದುಕೊಳ್ತವೆ. ಹೇಗೆ ಆ ಸಾಲವನ್ನು ತೀರಿಸಬೇಕು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ತದೆ. ಅದಕ್ಕಾಗಿ ಹಲವಾರು ವಿಧಾನಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ನೋಡ್ತೇವೆ. ಯಾವ್ಯಾವು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಫಸ್ಟ್ನೇದು ಋಣ ವಿಮೋಚನಾ ನಿಧಿ, ಸಿಂಕಿಂಗ್ ಫಂಡ್ ಮೆಥಡ್ ಅಂತ ಹೇಳ್ತೇವೆ. ಋಣ ವಿಮೋಚನಾ ನಿಧಿಯ ವಿಧಾನ ಅಂತ ಹೇಳ್ತೇವೆ. ಋಣ ವಿಮೋಚನೆ ಹೆಸರೇ ಹೇಳ್ತದೆ, ಸಾಲವನ್ನು ತೀರಿಸ್ತಕ್ಕಂಥದ್ದು. ಇಲ್ಲಿ ನಿಮಗೆ ಋಣ ವಿಮೋಚನಾ ನಿಧಿ ಎಲ್ಲ ರಾಷ್ಟ್ರಗಳು ಪಾಲಿಸ್ತಕ್ಕಂತಹ ಅತ್ಯುತ್ತಮವಾದ, ಕ್ರಮಬದ್ಧವಾದ ಮತ್ತು ಅತ್ಯುತ್ತಮವಾದ ಸಾಲವನ್ನು ತೀರಿಸ್ತಕ್ಕಂತಹ ವಿಧಾನವಾಗಿದೆ. ನಿಮಗೆ ಸಾಲದ ಅವಧಿಯ ಆಧಾರದ ಮೇಲೆ 3 ವರ್ಷ, 5 ವರ್ಷ, 7 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, ಆ ಸಾಲದ ಅವಧಿ ಎಷ್ಟಿದೆ ಎನ್ನುವುದರ ಆಧಾರದ ಮೇಲೆ ನಿಧಿಯನ್ನು ರಚನೆ ಮಾಡಲಾಗ್ತದೆ. ನಿಧಿಯನ್ನು ರಚನೆ ಮಾಡಿ ಆ ನಿಧಿಗೆ ಪ್ರತಿ ವರ್ಷ ಒಂದಿಷ್ಟು ಹಣವನ್ನು ಪಾವತಿ ಮಾಡಲಾಗ್ತದೆ. ಪಾವತಿ ಮಾಡಿ ಸೇರಿಸುತ್ತಾ ಹೋಗಿ ಅಂತಿಮ ವರ್ಷದಲ್ಲಿ ಯಾವಾಗ ಆ ಸಾಲ ಮೆಚೂರ್ ಆಗ್ತದೋ ಆ ಸಾಲವನ್ನು ತೀರಿಸ್ತಕ್ಕಂತಹ ನಿಧಿಯಿಂದ, ಋಣ ವಿಮೋಚನಾ ನಿಧಿಯಿಂದ ಹಣವನ್ನು ಪಾವತಿ ಮಾಡಿ ಸಾಲವನ್ನು ತೀರಿಸಲಾಗ್ತದೆ. ಇದು ಅತ್ಯುತ್ತಮವಾದ ವಿಧಾನ. ಇದು ಇರತಕ್ಕಂತಹ ಎಲ್ಲ ವಿಧಾನಗಳಲ್ಲಿ ಅತ್ಯುತ್ತಮವಾದ ವಿಧಾನ. ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳು ಇದನ್ನು ಅನುಸರಿಸ್ತವೆ. 2ನೆಯದು ಪ್ರಮುಖವಾಗಿ ಸಾಲದ ಪರಿವರ್ತನೆ, ಕನ್ವರ್ಷನ್ ಆಫ್ ಡೆಟ್ ಅಂತ ಹೇಳ್ತೇವೆ. ನಿಮಗೆ ಇಲ್ಲಿ ಹಳೆಯ ಸಾಲಗಳನ್ನು ಹೊಸ ಸಾಲಗಳಿಗೆ ಪರಿವರ್ತನೆ ಮಾಡಲಾಗ್ತದೆ. ಹಳೆಯ ಸಾಲಗಳನ್ನು ಹೊಸ ಸಾಲಗಳನ್ನಾಗಿ ಪರಿವರ್ತನೆ ಮಾಡಲಾಗ್ತದೆ. ಅಂದರೆ ಸಾಲದೇ ಪರಿವರ್ತನೆ ಆಗ್ತದೆ. ಈಗ ಸಾಮಾನ್ಯವಾಗಿ ಇಲ್ಲಿ ಏನಪ್ಪ ಮಾಡಲಾಗ್ತದೆ ಅಂತಂದರೆ, ಮಾರುಕಟ್ಟೆಯ ಬಡ್ಡಿ ದರದ ಆಧಾರದ ಮೇಲೆ ಸಾಲಗಳನ್ನು ನೀವು ಪರಿವರ್ತನೆ ಮಾಡಲಾಗ್ತದೆ. ಮಾರುಕಟ್ಟೆಯಲ್ಲಿ ಬಡ್ಡಿ ದರ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಅಂತಹ ಸಮಯದಲ್ಲಿ ಸರ್ಕಾರ ಏನು ಮಾಡ್ತದೆ, ಇರ್ತಕ್ಕಂತಹ ಬಾಂಡ್ಗಳನ್ನು ತೆಗೆದುಕೊಂಡ್ಬಿಟ್ಟು, ಸಾಲಪತ್ರಗಳನ್ನು ತೆಗೆದುಕೊಂಡ್ಬಿಟ್ಟು, ಹೆಚ್ಚು ಬಡ್ಡಿ ದರದ ಸಾಲಪತ್ರಗಳನ್ನು ತೆಗೆದುಕೊಂಡು ಕಡಿಮೆ ಬಡ್ಡಿ ದರದ ಸಾಲಪತ್ರಗಳನ್ನು ಕೊಡ್ತದೆ. ಅಂದರೆ ಹೆಚ್ಚು ಬಡ್ಡಿ ದರದ ಸಾಲವನ್ನು ಕಡಿಮೆ ಬಡ್ಡಿ ದರದ ಸಾಲಕ್ಕೆ ಪರಿವರ್ತನೆಯನ್ನು ಮಾಡ್ತದೆ. ನೋಡಿ, ಮಾರುಕಟ್ಟೆ ಬಡ್ಡಿ ದರ ಕಡಿಮೆಯಾದಾಗ ಈ ವಿಧಾನವನ್ನು ಬಳಕೆ ಮಾಡಲಾಗ್ತದೆ. ಹೆಚ್ಚು ಬಡ್ಡಿ ದರದ ಸಾಲಗಳನ್ನು ಕಡಿಮೆ ಬಡ್ಡಿ ದರದ ಸಾಲಗಳಿಗಾಗಿ ಪರಿವರ್ತನೆಯನ್ನು ಮಾಡಲಾಗ್ತದೆ ಈ ವಿಧಾನದಲ್ಲಿ. ವಿದ್ಯಾರ್ಥಿ ಮಿತ್ರರೇ, ಇನ್ನು 3ನೆಯದು ಮರುಸಾಲ, ರೀಫಂಡಿಂಗ್ ಅಂತ ಹೇಳ್ತೇವೆ. ಅಂದರೆ ಹೆಸರೇ ಹೇಳ್ತದೆ, ಮರುಸಾಲ. ಈಗ ನಾನು ಸಾಲವನ್ನು ತೆಗೆದುಕೊಂಡಿದ್ದೇನೆ, 10,000 ಸಾಲವನ್ನು ತೆಗೆದುಕೊಂಡಿದ್ದೇನೆ.
ಆ ಸಾಲವನ್ನು ತೀರಿಸೋದಕ್ಕೆ ಮತ್ತಿನ್ನೊಬ್ಬರ ಹತ್ರ 10,000 ಸಾಲವನ್ನು ಮಾಡ್ತೇನೆ. ಇದನ್ನ ನಾವು ರೀಫಂಡಿಂಗ್ ಅಂತ ಕರಿತೇವೆ, ಮರುಸಾಲ ಅಂತ ಕರಿತೇವೆ. ಇದಕ್ಕೆ ಸರಿಯಾದ ಕನ್ನಡ ಶಬ್ದ ಇರದೇ ಇರೋದನ್ನು ನಾನು ಮರುಸಾಲ ಅಂತಕ್ಕಂಥದ್ದನ್ನು ಬಳಕೆ ಮಾಡಿದ್ದೇನೆ ವಿದ್ಯಾರ್ಥಿ ಮಿತ್ರರೇ. ರೀಫಂಡಿಂಗ್ ಅನ್ನೋದಕ್ಕೆ ಇಲ್ಲೇನು ಮಾಡ್ತದೆ ಅಂತಂದರೆ, ನಿಮಗೆ ಹಳೆಯ ಸಾಲವನ್ನು ಹೊಸ ಸಾಲದೊಂದಿಗೆ ತೀರಿಸುವ ವಿಧಾನವಾಗಿದೆ. ನಿಮಗೆ ಸಾಲವನ್ನು ತೀರಿಸುವ ಉದ್ದೇಶಕ್ಕಾಗಿಯೇ ಸಾಲವನ್ನು ಮಾಡಲಾಗ್ತದೆ, ಸಾಲವನ್ನು ತೀರಿಸುವ ವಿಧಾನಕ್ಕಾಗಿಯೇ ಸಾಲವನ್ನು ಮಾಡಲಾಗ್ತದೆ. ಸರ್ಕಾರ ಹೊಸ ಭದ್ರತಾ ಪತ್ರ, ಬಾಂಡುಗಳನ್ನು ನೀಡಿ ಅವುಗಳ ಮೂಲಕ ಮಾರಾಟದಿಂದ ಬಂದಂತಹ ಹಣದಲ್ಲಿ ಸಾಲವನ್ನು ತೀರಿಸಲಾಗ್ತದೆ. ಸಾಮಾನ್ಯವಾಗಿ ಇಂಥ ಸಾಲಗಳಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ, ಅಲ್ಪಾವಧಿ ಸಾಲಗಳನ್ನು ತೀರಿಸಿ ದೀರ್ಘಾವಧಿ ಸಾಲಗಳನ್ನು ಮಾಡಲಾಗ್ತದೆ. ದೀರ್ಘಾವಧಿಯ ಸಾಲವನ್ನು ಮಾಡಿ ಅಲ್ಪಾವಧಿಯ ಸಾಲವನ್ನು ತೀರಿಸಲಾಗ್ತದೆ. 3 ವರ್ಷದ ಸಾಲ ಇದೆ, 10 ವರ್ಷದ ಸಾಲ ಮಾಡಿ 3 ವರ್ಷದ ಸಾಲನ್ನು ತೀರಿಸಿಬಿಡ್ತೀನಿ. ಇದನ್ನು ನಾವು ಏನಂತ ಕರಿತೇವೆ? ಮರುಸಾಲ ಅಂತಂದು ಕರಿತೇವೆ. ನೆಕ್ಸ್ಟ್, ವಾರ್ಷಿಕ ಕಂತುಗಳು, ಟರ್ಮಿನಲ್ ಆನ್ಯುಯಿಟೀಸ್. ಇಲ್ಲೇನು ಮಾಡಲಾಗ್ತದೆ ಅಂತಂದರೆ, ಈ ವಿಧಾನದಲ್ಲಿ ಬಡ್ಡಿ ಸಮೇತ ಅಸಲನ್ನು ವಾರ್ಷಿಕ ಕಂತುಗಳಲ್ಲಿ ಮರುಪಾವತಿ ಮಾಡಲಾಗ್ತದೆ. ವಾರ್ಷಿಕ ಕಂತುಗಳಲ್ಲಿ ಮರುಪಾವತಿ ಮಾಡಲಾಗ್ತದೆ. ನೋಡಲಿಕ್ಕೆ ಇದು ಋಣ ವಿಮೋಚನಾ ನಿಧಿಯ ಹಾಗೆ ಕಾಣಿಸ್ತದೆ. ಆದರೆ ಇಲ್ಲೇನಾಗ್ತದೆ ಅಂತಂದರೆ, ಪಾವತಿ ಮಾಡ್ತಾ ಹೋದಂತೆಲ್ಲ ಕಂತುಗಳಲ್ಲಿ ಪಾವತಿ ಮಾಡಲಾಗ್ತದೆ. ಈ ವರ್ಷ ಇಷ್ಟು, ಈ ವರ್ಷ ಇಷ್ಟು, ಈ ವರ್ಷ ಇಷ್ಟು, ಈ ವರ್ಷ ಇಷ್ಟು ಅಂತಂದು. ದಿನ ಕಳೀತಾ ಹೋದಂತೆಲ್ಲ ವರ್ಷಗಳು ಕಳೀತಾ ಹೋದಂತೆಲ್ಲ ನಿಮಗೇನಾಗ್ತದೆ ಅಂತಂದರೆ, ಸಾಲದ ಪ್ರಮಾಣ ಕಡಿಮೆ ಆಗ್ತದೆ. ಇಲ್ಲಿ ಸಾಲವನ್ನು, ಅಸಲನ್ನು ಬಡ್ಡಿಯ ಜೊತೆಗೆ ತೀರಿಸಲಾಗ್ತದೆ. ಅಸಲನ್ನು ಬಡ್ಡಿಯ ಜೊತೆಗೆ ತೀರಿಸಲಾಗ್ತದೆ. ಎರಡನ್ನೂ ಪಾವತಿ ಮಾಡಲಾಗ್ತದೆ. ಅಸಲು ಮತ್ತು ಬಡ್ಡಿ ಎರಡನ್ನೂ ಕೂಡ ವಾರ್ಷಿಕ ಕಂತುಗಳಲ್ಲಿ ಪಾವತಿ ಮಾಡಲಾಗ್ತದೆ. ಹಾಗಾಗಿ ಇಲ್ಲಿ ಕೊನೆಯ ವೇಳೆಗೆ ಅಲ್ಪ ಮಾತ್ರ ಉಳ್ಕೊಂಡಿರುತ್ತೆ, ಅದನ್ನು ತೀರಿಸಿ ಸಾಲವನ್ನು ಮುಗಿಸ್ತಕ್ಕಂತಹ ಕಾರ್ಯವನ್ನು ಸರ್ಕಾರಗಳು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ವಿದ್ಯಾರ್ಥಿ ಮಿತ್ರರೇ, ಬಂಡವಾಳ ತೆರಿಗೆಗಳು, ಕ್ಯಾಪಿಟಲ್ ಲೆವೀಸ್ ಅಂತ ಕರಿತೇವೆ. ಇಲ್ಲೇನು ಮಾಡಲಾಗ್ತದೆ ಅಂತಂದರೆ, ಶ್ರೀಮಂತ ವರ್ಗ ಹೊಂದಿರತಕ್ಕಂತಹ ಆಸ್ತಿಗಳು ಮತ್ತು ಸಂಪತ್ತಿನ ಮೇಲೆ ಸರ್ಕಾರಗಳು ತೆರಿಗೆಯನ್ನು ಹಾಕ್ತವೆ. ತೆರಿಗೆಯನ್ನು ಹಾಕಿ ಅದರ ಮೂಲಕ ನಿಮಗೆ ಸಾಲವನ್ನು ತೀರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತವೆ. ಸಾಮಾನ್ಯವಾಗಿ ಈ ರೀತಿಯ ಸಾಲ ತೀರಿಸುವ ಕಾರ್ಯವನ್ನು ಯಾವಾಗಪ್ಪ ಮಾಡ್ತವೆ ಸರ್ಕಾರಗಳು ಅಂತಂದರೆ, ಯುದ್ಧದಂತಹ ಸಂದರ್ಭಗಳಲ್ಲಿ ಮಾಡ್ತವೆ. ಯಾಕೆಂದರೆ ಯುದ್ಧಕ್ಕಾಗಿ ಅನುತ್ಪಾದಕ ಸಾಲವನ್ನು ಮಾಡಲಾಗಿರ್ತದೆ. ಆ ಅನುತ್ಪಾದಕ ಸಾಲವನ್ನು ತೀರಿಸುವ ಉದ್ದೇಶದಿಂದ ಸರ್ಕಾರಗಳೇನು ಮಾಡ್ತವೆ, ಬಂಡವಾಳದ ಮೇಲೆ ತೆರಿಗೆಯನ್ನು ಹಾಕಲಾಗ್ತದೆ. ಆಸ್ತಿ ಮತ್ತು ಶ್ರೀಮಂತರು ಹೊಂದಿರತಕ್ಕಂತಹ ಆಸ್ತಿ ಮತ್ತು ಸಂಪತ್ತಿನ ಮೇಲೆ ತೆರಿಗೆಯನ್ನು ಹಾಕಿ ಅದರ ಮೂಲಕ ಸಾಲವನ್ನು ತೀರಿಸ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟು, ಹೆಚ್ಚುವರಿ ತೆರಿಗೆಗಳು, ಅಡಿಷನಲ್ ಟ್ಯಾಕ್ಸಸ್ ಅಂತ ಹೇಳ್ತೇವೆ. ಈಗ ಸಾಲ ಮಾಡಿಬಿಟ್ಟಿದ್ದೀವಿ, ಸಾಲ ತೀರಿಸಬೇಕು. ಹೇಗೆ ತೀರಿಸಬೇಕು? ಈಗಾಗಲೇ ನಮಗೆ GST ಇದೆ. GSTನಲ್ಲಿ ನಿಮಗೆ 5%, 8%, 12%, 18% ಇದೆ ಅಂತ ಇಟ್ಕೊಳ್ಳಿ. 0%. ಅವುಗಳನ್ನು 18% 20 ಮಾಡೋದು, 22 ಮಾಡೋದು. ಅಂದರೆ ಹೊಸ ತೆರಿಗೆಗಳ ಜೊತೆಗೆ ಇನ್ನೂ ಬೇರೆ ಸರಕುಗಳಿಗೆ ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು, ತೆರಿಗೆ ಇಲ್ಲದೇ ಇರತಕ್ಕಂಥ ಸರಕುಗಳಿಗೆ ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು, ತೆರಿಗೆ ದರಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಹೊಸ ತೆರಿಗೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಈ ಮೂಲಕ ಆದಾಯವನ್ನು ಗಳಿಸಿ ಸರ್ಕಾರಗಳು ಸಾಲವನ್ನು ತೀರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತವೆ ವಿದ್ಯಾರ್ಥಿ ಮಿತ್ರರೇ. ಅಗತ್ಯ ಹಣಕ್ಕೆ ಹೊಸ ತೆರಿಗೆಯನ್ನು ವಿಧಿಸುವುದು. ಆ ತೆರಿಗೆಗಳಲ್ಲಿ ನೇರ ತೆರಿಗೆ ಇರ್ಬೋದು, ಅಥವಾ ಅಪ್ರತ್ಯಕ್ಷ ತೆರಿಗೆ ಅಥವಾ ಪರೋಕ್ಷ ತೆರಿಗೆ ಇರ್ಬೋದು. ನೇರ ಮತ್ತು ಪರೋಕ್ಷ ಅಂತ ಹೇಳ್ತೇವೆ. ಯಾವುದಾದ್ರೂ ತೆರಿಗೆಯನ್ನು ವಿಧಿಸ್ಬೋದು ಸರ್ಕಾರ. ನೇರ ತೆರಿಗೆಯನ್ನಾದರೂ ವಿಧಿಸ್ಬೋದು, ಪರೋಕ್ಷ ತೆರಿಗೆಯನ್ನಾದ್ರೂ ವಿಧಿಸಬಹುದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ನೀವು ತೆರಿಗೆಯನ್ನು ಹೆಚ್ಚು ಮಾಡ್ತಾ ಹೋದಂತೆಲ್ಲ ಸರ್ಕಾರದ ಮೇಲಿನ ವಿಶ್ವಾಸಾರ್ಹತೆ ಜನಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ ವಿದ್ಯಾರ್ಥಿ ಮಿತ್ರರೇ. ನೆಕ್ಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ, ಉಳಿತಾಯ ಮುಂಗಡ ಪತ್ರ, ಸರ್ಪ್ಲಸ್ ಬಡ್ಜೆಟ್ ಅಂತ ಹೇಳ್ತೇವೆ. ವಿದ್ಯಾರ್ಥಿ ಮಿತ್ರರೇ, ನಾನು ಈಗಾಗಲೇ ಸುಮಾರು ಸಾರಿ ಹೇಳಿದ್ದೇನೆ, ಮುಂಗಡ ಪತ್ರದಲ್ಲಿ 3 ರೀತಿಯ ಮುಂಗಡ ಪತ್ರಗಳನ್ನು ಕಾಣ್ತೇವೆ. ಕೊರತೆಯ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ, ಉಳಿತಾಯ ಮುಂಗಡ ಪತ್ರ. ಡೆಫಿಸಿಟ್ ಬಡ್ಜೆಟ್, ಬ್ಯಾಲೆನ್ಸ್ಡ್ ಬಡ್ಜೆಟ್ ಆ್ಯಂಡ್ ಸರ್ಪ್ಲಸ್ ಬಡ್ಜೆಟ್ ಅಂತ ಹೇಳ್ತೇವೆ. ಉಳಿತಾಯ ಮುಂಗಡ ಪತ್ರ
ಹೆಸರೇ ಹೇಳ್ತದೆ ಉಳಿತಾಯ ಮುಂಗಡ ಪತ್ರ. ಉಳಿತಾಯ ಮುಂಗಡ ಪತ್ರದಲ್ಲಿ ಆದಾಯದ ಪ್ರಮಾಣ ಹೆಚ್ಚಿಗೆ ಇದ್ದು ಖರ್ಚಿನ ಪ್ರಮಾಣ ಕಡಿಮೆ ಇರ್ತದೆ. ಆ ಎರಡರ ನಡುವಿನ ಅಂತರವನ್ನು ಸಾಲ ತೀರಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತದೆ. ಆದಾಯ ಹೆಚ್ಚಿದೆ, ಖರ್ಚು ಕಡಿಮೆ ಇದೆ, ಇದನ್ನ ನಾವು ಉಳಿತಾಯ ಮುಂಗಡ ಪತ್ರ ಅಂತ ಕರಿತೇವೆ, ಸರ್ಪ್ಲಸ್ ಬಡ್ಜೆಟ್ ಅಂತ ಹೇಳ್ತೇವೆ. ಈ ಬಡ್ಜೆಟ್ನಲ್ಲಿ ಆ ಎರಡರ ನಡುವಿನ ಅಂತರವನ್ನು ಸರ್ಕಾರ ಏನು ಮಾಡ್ತದೆ, ಸಾಲ ತೀರಿಸಲಿಕ್ಕೆ ಬಳಕೆ ಮಾಡಿಕೊಳ್ತದೆ. ಇದನ್ನ ನಾವು ಏನಂತ ಕರಿತೇವೆ, ಯಾವುದು ಉಳಿತಾಯ ಮುಂಗಡ ಪತ್ರದ ವಿಧಾನ ಅಂತಂದು ಕರಿತೇವೆ. ಕೊನೆಯದಾಗಿ ವಿದ್ಯಾರ್ಥಿ ಮಿತ್ರರೇ, ಸಾಲದ ನಿರಾಕರಣೆ, ರೆಪ್ಯುಡಿಯೇಷನ್ ಆಫ್ ಡೆಟ್. ಸಾಮಾನ್ಯವಾಗಿ ಯಾವ ಸರ್ಕಾರಗಳು ಇಂತಹ ಕಾರ್ಯವನ್ನು ಮಾಡೋದಿಲ್ಲ, ಆದರೆ ಜಗತ್ತಿನಾದ್ಯಂತ ನಮಗೆ ಎರಡು ಕಡೆ ಸಿಗ್ತದೆ. 1917ರಲ್ಲಿ ರಷ್ಯಾ ಸರ್ಕಾರ ಮಾಡ್ತದೆ, ಹಿಂದೆ ಝಾರ್ ದೊರೆಗಳು ಮಾಡಿರ್ತಕ್ಕಂತಹ ಸಾಲವನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿಬಿಡ್ತದೆ, ಇಲ್ಲ ಸಾಲ ನಾವು ವಾಪಸ್ ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳಿಬಿಡುತ್ತೆ. ಮತ್ತು ಆಂತರಿಕ ಯುದ್ಧದ ಸಮಯದಲ್ಲಿ ಅಮೆರಿಕವೂ ಕೂಡ ಅದಕ್ಕಿಂತಲೂ ಹಿಂದೆ ಸರ್ಕಾರಗಳು ಮಾಡಿದ ಸಾಲವನ್ನು ತೀರಿಸ್ಲಿಕ್ಕೆ ಹೋಗೋದಿಲ್ಲ, ಸಾಲ ಮನ್ನಾ ಮಾಡಿಬಿಡ್ತವೆ, ಅಂದರೆ ಸಾಲ ವಾಪಸ್ ಕೊಡೋದಿಲ್ಲ ನಾವು ಅಂತಂದು ಹೇಳ್ಬಿಡ್ತೇವೆ, ಕೈ ಎತ್ಬಿಡ್ತವೆ ಸರ್ಕಾರಗಳು. ಅಮೆರಿಕ ಸರ್ಕಾರ ಯಾವಾಗ ಆಂತರಿಕ ಯುದ್ಧದ ಸಂದರ್ಭದಲ್ಲಿ 1861ರಿಂದ 65 ಅಂದ್ಕೊಳ್ತೇನೆ, ಅಲ್ಲಿ ಆ ಸಮಯದಲ್ಲಿ ನಿಮಗೆ ಸಾಲವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತವೆ ಸರ್ಕಾರಗಳು. ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಸರ್ಕಾರಗಳು ಈ ರೀತಿ ಮಾಡ್ತವೆ ಅಂತ ಹೇಳೋದು ಕಷ್ಟ ಆಗ್ತದೆ. ಕಷ್ಟಕರ ಸಂದರ್ಭಗಳಲ್ಲಿ ನೀವು ಈ ಕೊನೆಯ ಅಸ್ತ್ರವನ್ನು ಬಳಕೆ ಮಾಡ್ತವೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಯೋಗಕ್ಷೇಮ ರಾಷ್ಟ್ರಗಳಾಗಿರೋದ್ರಿಂದ ವೆಲ್ಫೇರ್ ಸ್ಟೇಟ್ಸ್ ಅಂತ ಕರಿತೇವೆ, ಕಲ್ಯಾಣ ರಾಜ್ಯಗಳು ಅಂತ ಕರಿತೇವೆ. ಹಾಗಾಗಿ ಯಾವ ರಾಷ್ಟ್ರವೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಹಾಕೋದಿಲ್ಲ, ಈ ವಿಧಾನಕ್ಕೆ ಕೈ ಹಾಕೋದಿಲ್ಲ. ಇವಿಷ್ಟು ವಿದ್ಯಾರ್ಥಿ ಮಿತ್ರರೇ ಸಾಲವನ್ನು ತೀರಿಸ್ತಕ್ಕಂತಹ ವಿಧಾನಗಳು. ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಅದಕ್ಕಿಂತಲೂ ಪ್ರಮುಖವಾಗಿ ನನ್ನ ಚಾನಲ್ಗೆ, ಅರ್ಥದೀಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ. ನಮಸ್ಕಾರ, ಧನ್ಯವಾದಗಳು.